ಇಲ್ಲ 100% ಕೇಸ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ರೈಲ್ವೇಸ್ದು ಯಾವ್ದೋ ಒಂದು ಕೇಸಲ್ಲಿ ನಿಮ್ಮ ಹೆಸರು ಸೇರ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ನಾನು ಕೇಳ್ತಾ ಇರೋದು ಇಷ್ಟೇ, ಟ್ರೈನ್ ಡಿಲೇ ಆಗಿದ್ ಯಾಕೆ? ಟ್ರೈನ್ಗೆ ಹೋಗ್ಬೇಕು ಅನ್ನೋರು ಯೋಚನೆ ಮಾಡ್ಬೇಕು ಸರ್ ಇನ್ನೊಂದ್ಸಲ. ಅದು ಅನ್ಅಥರೈಸ್ಡ್ ಕೇಸ್ ಆಯ್ತು, ಅನ್ಅಥರೈಸ್ಡ್ ಆಗಿ ಮುಚ್ಚೋಯ್ತು. ಬಿಡದಿಲಿ ಆ ತರದ ಸಮಸ್ಯೆಗಳು ಬೇಜಾನಿದಾವೆ. ನಾವು ಚೆನ್ನಾಗಿರಲ್ತು ಅಂತ ನನ್ನ ಅಭಿಪ್ರಾಯ. ಸಾಧ್ಯವಾದ್ರೆ ಡಿಲೀಟ್ ಮಾಡ್ಕೊಳ್ಳಿ. ನಾವೇ ಅರೆಸ್ಟ್ ಮಾಡಿಲ್ಲ. ಈ ಮುಂದೆ ಕೇಳಿಸ್ಕೊಳ್ಳಿ ಆಡಿಯೋನ, ಇನ್ನ ಮಜಾ ಇದೆ. ಅಲ್ಲ ಸರ್, ಇವಾಗ ನಮ್ಗೆ ಏನಕ್ಕೆ ಟ್ರೈನ್ ಡಿಲೇ ಆಯ್ತು ಅಂತ ಕ್ವಶನ್ ಮಾಡಿದಾಗ ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು ನಾವು? ಯಾಕೆ ಈ ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಓಡಾಡುವಂತ ಪ್ಯಾಸೆಂಜರ್ಸ್ ಅಲ್ವಾ, ಅವರು ಟಿಕೆಟ್ಗೆ ದುಡ್ಡು ಕೊಟ್ಟೆ ಟಿಕೆಟ್ ತಗೊಂಡಿರಲ್ವಾ? ನಾನು ಒಂದ್ ಏನ್ ಹೇಳೋದಾ, ನಿಮ್ ಅಕೌಂಟ್ ಏನ್ ಸಮಸ್ಯೆ ಆಗಲ್ಲ ಅಂತಂದ್ರೆ ಯು ಕ್ಯಾನ್ ಡೂ, ನಿಮ್ದೇ ನೀವು ಕಂಟಿನ್ಯೂ ಮಾಡಿ, ನಮ್ದೇನ್ ಅಭ್ಯಂತರ ಇಲ್ಲ ಅದ್ರಲ್ಲಿ. ಕಂಟೆಂಟ್ ಚೆನ್ನಾಗಿದ್ರೆ ನೋಡಿ ಸರ್, ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ದಯವಿಟ್ಟು ನೋಡ್ಬೇಡಿ. ಯಾರಿಗೂ ಫೋರ್ಸ್ ಮಾಡಕ್ಕಾಗತ್ತಾ ನಾವು ಕಂಟೆಂಟ್ ನೋಡಿ ಅಂತ? ಯೂಟ್ಯೂಬ್ ನಾನು ನೋಡಿದೆ ಅಂತ ನಿಮ್ ಕಂಟೆಂಟ್ ಗಳು ಏನಿಲ್ಲ. ಸುಮ್ನೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ 400 GB ಗಿಂತ ಜಾಸ್ತಿ ಕಂಟೆಂಟ್ ಇದೆ. ಬಿಡದಿ ಸ್ಟೇಷನ್ ಇಂದ ಪೊಲೀಸ್ನವ್ರು ಮಾತಾಡ್ತಿರೋದು. ಓಕೆ ಸರ್, ಹೇಳಿ. ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಟ್ರೈನ್ ಅಲ್ಲಿ ಚೈನ್ ಪುಲ್ ಮಾಡಿದ್ರಂತೆ, ಅದಕ್ಕೆ ಒಂದ್ 30 ಮಿನಿಟ್ಸ್ ಲೇಟ್ ಆಯ್ತಂತೆ. ಅಲ್ಲ ಸರ್, ಇವಾಗ ನಮ್ಗೆ ಏನಕ್ಕೆ ಟ್ರೈನ್ ಡಿಲೇ ಆಯ್ತು ಅಂತ ಕ್ವಶನ್ ಮಾಡಿದಾಗ ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು ನಾವು? ಇಲ್ಲ ಆನ್ಸರ್ ಡಿಲೇ ಆಗ್ತಿರೋದು ಅಲ್ಲಿ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ ಅಂತ ಬೆಂಗಳೂರಲ್ಲಿ ಅವ್ರು ಹೇಳುವಂತ ಉತ್ತರ. ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ ಅಂತಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಹೆಂಗೆ ಸರ್? ನಮ್ ಕೆಂಗೇರಿಗಾದ್ರೂ ಬಿಟ್ಟಿದ್ರೆ ಹೋಗೋರೆಲ್ಲ ಮನೆಗೆ ಹೋಗ್ತಾ ಇದ್ರು. ಬೆಂಗಳೂರಲ್ಲಿ ಸಿಟಿಲಿ ಇರೋದು 10 ಟ್ರ್ಯಾಕ್. ಹೌದು, ಅದು ಇವಾಗಿಂದ ಸಮಸ್ಯೆ ಇಲ್ಲ, ಅದು 3-4 ವರ್ಷದಿಂದ ಸಮಸ್ಯೆ. ಬಟ್ ಅಲ್ಲಿ ಕಾಮಗಾರಿ ಪೂರ್ಣಗಳಾಗ್ಬೇಕು. ಬೇರೆ ಇದೇ ತರದ ಒಂದೊಂದು ಎಕ್ಸ್ಟ್ರಾ ರೈಲ್ವೆ ಸ್ಟೇಷನ್. ಸರ್ ಇಷ್ಟನ್ನ ನಮ್ಗೆ ಒಂದ್ ಮೈಕಲ್ಲಿ ಹೇಳಿದ್ರೆ ಮುಗ್ದೇ ಹೋಗ್ತಿತ್ತು ಸರ್. ಯಾರು ಒಬ್ಬರು ಹತ್ರನೇ ಬರ್ತಾರಲ್ಲ. ವಿಚಾರ ಇದು ಕೆಂಗೇರಿಯಲ್ಲಿ ನಡೀತಿತ್ತು ವಿಚಾರ ಇದು. ಆಲ್ಮೋಸ್ಟ್ ಅಲ್ಲಿ ಕೆಂಗೇರಿ ಸ್ಟಾಪ್ ಮಾಡ್ತಿದ್ರು, ಕೆಂಗೇರಿಯಿಂದ ಇಳ್ಕೊಂಡು ಬೇರೆ ಕಡೆ ಹೋಗ್ತಿದ್ರು. ಇವಾಗ ಪೊಲೀಸ್ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ. ಬೆಂಗಳೂರಲ್ಲಿ 10th ಪ್ಲಾಟ್ಫಾರ್ಮ್ ಅಲ್ಲಿ ಈ ಅಶೋಕಪುರಂ ಟ್ರೈನ್ ಏನಿದೆ ಅದು ಬಂದು ನಿಲ್ಲೋದು. ಬೆಂಗಳೂರಿಗೆ ಬಂದ ಮೇಲೆ ಅದು 3-4 ವರ್ಷದಿಂದ ಸೇಮ್ ಪ್ರಾಬ್ಲಮ್ ಬರ್ತಾನೆ ಇದೆಯಂತೆ. ಆ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲದೆ ಇರೋದ್ರಿಂದ ಅಶೋಕಪುರಂ ಟ್ರೈನ್ ನ ಬಿಡದಿಯಲ್ಲಿ ನಿಲ್ಸಿದ್ರಂತೆ. ಸೊ ಇದು ಒಂದು ಕನ್ಕ್ಲೂಷನ್ ಪೊಲೀಸ್ ಅವ್ರ ಕಡೆಯಿಂದ. ಮುಂದೆ ಕೇಳಿಸ್ಕೊಳ್ಳಿ ಆಡಿಯೋನ. ಇವತ್ತು ಭಾನುವಾರ ಆಗಿರೋದ್ರಿಂದ ಅವತ್ತು ಅಲ್ಲಿ ಅಲ್ಲೂ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ಎಲ್ಲಿ ಬೆಂಗಳೂರಲ್ಲಿ ಅಷ್ಟೇ ವೆಹಿಕಲ್ ಜಾಸ್ತಿ ಇರೋದ್ರಿಂದ ಎಕ್ಸ್ಪ್ರೆಸ್ ಗಳಿಗಷ್ಟೇ ಪ್ರಯೋಜನ ಮಾಡ್ಕೊಡೋದು ಅವ್ರವ್ರ ವೈಯಕ್ತಿಕ ಸರ್. ಅದ್ರಲ್ಲಿ ನಮ್ಗೆ ಮ್ಯಾಟ್ರ್ ಗೊತ್ತಿಲ್ಲ ಅದ್ರ ವಿಚಾರ. ನಾವು ಅವ್ರು ಪ್ಲಾಟ್ಫಾರ್ಮ್ ಖಾಲಿ ಇತ್ತ ಬಿಟ್ಟದ ಅದು ವಿಚಾರ ಅದ್ರಲ್ಲಿಲ್ಲ. ವಿಚಾರ ಅವರು ಆಗಿರೋದು. ಬಟ್ ಇಲ್ಲಿ ಪ್ರೊಟೆಸ್ಟ್ ಮಾಡ್ಕೊಂಡು ಮಾಡಿದ್ದು, ಮತ್ತೆ ರೈಲ್ವೆ ಟ್ರ್ಯಾಕ್ ಪ್ರೊಟೆಸ್ಟ್ ಮಾಡ್ಲಿ ಇಲ್ಲ ಅಂತೆಲ್ಲ ಹೋಗಿ ಕೇಳಿರೋದು. ಬಟ್ ಪ್ರೊಟೆಸ್ಟ್ ಇದ್ದಾಗ ರೈಲ್ವೆ ಟ್ರ್ಯಾಕ್ ಅಲ್ಲಿ ನಿಂತ್ಕೊಂಡ್ ಮಾಡ್ತಾ ಇರೋದು ತಪ್ಪು ಸರ್. ಅದ್ರಲ್ಲಿ ಇವಾಗ ಹೇಳ್ತಾ ಇದ್ದಾರೆ ಅವರವರ ವೈಯಕ್ತಿಕವಾಗಿ ಅವ್ರು ಏನ್ ಮಾಡ್ಕೊಂಡ್ರು ನಮಗ್ ಗೊತ್ತಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಪೊಲೀಸ್ ಅವ್ರು ಏನೋ ಹೇಳಿದ್ರಲ್ಲ ಅವಾಗ್ಲೇ, ಟ್ರೈನ್ ಟ್ರ್ಯಾಕ್ ನ ಅಡ್ಡ ಹಾಕೋಂಗಿಲ್ಲ, ನ್ಯಾಷನಲ್ ಹೈವೇ ರೋಡ್ಸ್ ನ ಅಡ್ಡ ಹಾಕೋಂಗಿಲ್ಲ. ಎಸ್, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಟ್ರೈನ್ ನ ನಿಲ್ಸೋ ತರ ಪರ್ಮಿಷನ್ ಹೆಂಗ್ ಸಿಕ್ತು? ಓಕೆ, ಪರ್ಮಿಷನ್ ಸಿಕ್ಕಿದೆ ಅಂತ ಅನ್ಕೋಣ. ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಟ್ರೈನ್ ನ ನಿಲ್ಸಿದ್ದಾರೆ ಅಂತಾನೆ ಅನ್ಕೋಣ. ಮುಂದೆ ಏನ್ ಬೇಕಿದ್ರು ಪ್ರಾಬ್ಲಮ್ ಆಗಿರ್ಬೋದು, ಪ್ಲಾಟ್ಫಾರ್ಮ್ ಇನ್ನೊಂದು ಮತ್ತೊಂದು ಏನ್ ಬೇಕಿದ್ರು ಪ್ರಾಬ್ಲಮ್ ಆಗಿರ್ಬೋದು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಪ್ಯಾಸೆಂಜರ್ಸ್ ಗೆ ಹೇಳಿದ್ರೆ ಮುಗ್ದೇ ಹೋಗ್ತಿತ್ತು. ಅಲ್ಲಿಗೆ ಪೊಲೀಸ್ ಅವ್ರನ್ನ ಕರೆಸಿ ಅಷ್ಟೊಂದು ರಾದ್ಧಾಂತ ಮಾಡೋ ತರದ್ ಏನಿತ್ತು? ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಎಷ್ಟೋ ತನಕ ಕಾಯಿಸಿದ್ರು ಪ್ಯಾಸೆಂಜರ್ಸ್ ಕಾಯ್ತಾರೆ ಅಂತ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಹೆಂಗ್ ಅನ್ಕೊಂಡ್ರು? ಕ್ವಶನ್ ಮಾಡಿದ ತಕ್ಷಣ ಟ್ರೈನ್ ಅಡ್ಡ ಆಗ್ತಾ ಇದಾರೆ ಅನ್ನೋದು ಗೊತ್ತಾಗಿದ ತಕ್ಷಣ ಪೊಲೀಸ್ ಅವ್ರನ್ನ ಕರೆಸ್ತಾ ಇದಾರೆ ಅಂತ ಅಂದ್ರೆ ಯಾವ ತರ ಮೈಂಡ್ ಸೆಟ್ ಇದು? ಜಸ್ಟ್ ಕೇಳ್ತಾ ಇರೋ ಕ್ವಶನ್ ಏನು, ಟ್ರೈನ್ ಯಾಕೆ ಲೇಟ್ ಆಗ್ತಾ ಇದೆ, ಮುಂದೆ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ, ಅಥವಾ ಇನ್ನೇನ್ ರೀಸನ್ ಆಕ್ಚುಲಿ ಇದೆ ಆ ರೀಸನ್ ಹೇಳಿ. ಟ್ರೈನ್ ಡಿಲೇ ಆಗಕ್ಕಿಂತ ಮುಂಚೆನೆ ಟ್ರೈನ್ ನಿಲ್ಸಿದ ತಕ್ಷಣನೇ ಹೇಳಿದ್ರೆ ಮುಗ್ದೋಗ್ತಿತ್ತು. ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಥವಾ ರೈಲ್ವೆ ಕಂಟ್ರೋಲ್ ರೂಮ್ಗೆ ಬಿಡದಿಯಲ್ಲಿ ಯಾವಾಗ ಈ ವಿಷಯ ಗೊತ್ತಾಗಿತ್ತು, ಅಥವಾ ಯಾವಾಗಾದ್ರೂ ಆ ವಿಷಯ ಗೊತ್ತಾಗಿದ್ರೆ, ಆಕ್ಚುಲಿ ಅದೇ ತರ ನಡೆದಿದ್ರೆ ವಿಷಯ ಗೊತ್ತಾಗಿರ್ಲೇಬೇಕು. ಯಾಕೆಂದ್ರೆ ರಿಯಲ್ ಟೈಮ್ ಅಲ್ಲಿ ಕಮ್ಯುನಿಕೇಶನ್ ನಡೀತಾನೆ ಇರುತ್ತೆ ಕಂಟ್ರೋಲ್ ರೂಮ್ ಅಲ್ಲಿ. ಇಲ್ಲ ಅಂತಂದ್ರೆ ಯಾವ ಟ್ರೈನ್ ಎಲ್ಲಿ ಬಂದ್ ಯಾರಿಗ್ ಗುದ್ದುತ್ತೆ ಗೊತ್ತಿಲ್ಲ. ಮುಂದೆ ಏನ್ ಪ್ರಾಬ್ಲಮ್ ಆಗಿದೆ, ಟ್ರೈನ್ ಏನಕ್ಕೆ ನಿಂತಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ಮೇಲೆ ಅನೌನ್ಸ್ ಮಾಡಿದ್ರೆ ಮುಗ್ದೇ ಹೋಗಿರ್ತಿತ್ತು. ಪೊಲೀಸ್ ಅವ್ರು ಬರೋದ್ ಏನಕ್ಕೆ ಬೇಕಿತ್ತು? ಹತ್ತತ್ರ ಇವತ್ತಿಗೆ ಆ ಟ್ರೈನ್ ಇನ್ಸಿಡೆಂಟ್ ಅನ್ಆಥರೈಸ್ಡ್ ಆಗಿ ಮುಗಿದೋಗಿ ಮುಚ್ಚೋಗಿ 2 ವಾರ ಆಗಿದೆ. ಆದ್ರೂ ಈ ಕ್ವಶನ್ಗೆ ನನ್ಗೆ ಆನ್ಸರೇ ಸಿಕ್ಕಿಲ್ಲ. ಮುಂದೆ ಇದೇ ತರ ಪ್ರಾಬ್ಲಮ್ ಆಗಿ ಮುಂದೆ ಇದೇ ತರ ಏನಾದ್ರು ಆದ್ರೆ ಸೇಮ್ ಅನ್ಆಥರೈಸ್ಡ್ ಕೇಸ್ ಆಗುತ್ತೆ, ಮುಚ್ಚೋಗುತ್ತೆ, ಮುಗೀತಲ್ಲಿಗೆ. ಆನ್ಸರ್ ಅಂತೂ ಸಿಗಲ್ಲ, ಸೊಲ್ಯೂಷನ್ ಅಂತೂ ಪಕ್ಕಕ್ಕಿಟ್ಬಿಡಿ. ಸಿಗದೇ ಇಲ್ಲ. ಇನ್ನ ಮುಂದೆ ಚೆನ್ನಾಗಿದೆ ಆಡಿಯೋ, ಇನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಈ ತರ ಪ್ರಾಬ್ಲಮ್ ಇದೆ, ಟ್ರೈನ್ ಹೊರಡೋದು ಲೇಟ್ ಆಗ್ಬಹುದು ಅಂತ ಏನಾದ್ರು ಹೇಳ್ಬೋದಲ್ವಾ ಸರ್? ಇಲ್ಲ, ಅದು ಕೇಳಿ, ಅದು ಅವ್ರಿಗೆ ಗೊತ್ತಿರುವಂತ ವಿಚಾರ. ಇಲ್ಲಿ ರೆಗ್ಯುಲರ್ ಓಡಾಡೋರಿಗೆ ಸಮಸ್ಯೆ. ಇಲ್ಲಿ ಏನಾಗ್ತಿತ್ತು, ಇಲ್ಲಿವರೆಗೂ ಕೆಂಗೇರಿ ಸ್ಟಾಪ್ ಆಗ್ತಿದ್ವು ಟ್ರೈನ್ಗಳು. ಅರ್ಧ ಗಂಟೆ 3/4 ಗಂಟೆ ಕೆಂಗೇರಿ ಸ್ಟಾಪ್ ಆಗ್ತಿತ್ತು. ಇವಾಗ ಏನಾಯ್ತು, ಕೆಂಗೇರಿ ಸ್ಟಾಪ್ ಆಗಿಲ್ಲ, ಇಲ್ಲಿ ಸ್ಟಾಪ್ ಆಯ್ತು ಬಿಡದಿಲಿ. ರೆಗ್ಯುಲರ್ ಆಗಿ
ಓಡಾಡೋರ್ಗೆ ಅಂತಾನೆ ಅಲ್ವಾ ಮೆಮೋ ಟ್ರೈನ್ ಅಂತ ಮಾಡಿರೋದು, ಪ್ಯಾಸೆಂಜರ್ ಟ್ರೈನ್ ಅಂತ ಮಾಡಿರೋದು. ಅವ್ರಿಗೆ ಈಸಿ ಆಗ್ಲಿ ಎಲ್ಲಾ ಕಡೆನೂ ಸ್ಟಾಪ್ ಸಿಗ್ಲಿ ಅಂತಾನೆ ಆ ಟ್ರೈನ್ ಮಾಡಿರೋದು, ಆ ಟ್ರೈನ್ ನ ಆ ರೂಟ್ ಅಲ್ಲಿ ಬಿಟ್ಟಿರೋದು. ಅವರಿಗೆ ಡೈಲಿ ಗೊತ್ತಿರುತ್ತೆ ಇದು ಅವ್ರಿಗೆ ಆಗ್ತಾ ಇರೋ ಸಮಸ್ಯೆ ಅಂತಂದ್ರೆ ಆ ಸಮಸ್ಯೆಗೆ ಪರಿಹಾರ ಇಲ್ವಾ? ಆ ಸಮಸ್ಯೆ ಯಾಕೆ ಆಗ್ತಾ ಇದೆ, ಈ ಸಮಸ್ಯೆಗೆ ನಮಗೆ ಪರಿಹಾರ ಬೇಕು ಅಂತ ಯಾರೊಬ್ಬನು ಬಂದು ಕೇಳಂಗಿಲ್ವಾ? ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಅದು ಪ್ರೊಟೆಸ್ಟ್ ರೇಂಜಿಗೆ ಹೋಗಲ್ವಾ? ಹೌದು, ನಾನು ಮತ್ತೆ ಇವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನ್ಯಾಷನಲ್ ಹೈವೇಗಳನ್ನ ಪ್ರತಿಭಟನೆ ಟೈಮ್ ಅಲ್ಲಿ ಕ್ಲೋಸ್ ಮಾಡಬಾರ್ದು. ಬಿಕಾಸ್ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನ್ಯಾಷನಲ್ ಹೈವೇಗಳ ಜೊತೆ ಮೈನ್ ಇಂಡಿಯನ್ ರೈಲ್ವೆ ಟ್ರ್ಯಾಕ್ ಗಳನ್ನ ಅಡ್ಡ ಹಾಕಬಾರ್ದು, ಇದೂನು ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಇದೇ ಕೆಲಸನ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರೆ ಅದು ಇಲ್ಲಿಗಲ್ ಅಲ್ವಾ? ಅದು ಲೀಗಲ್. ಯಾರು ಇದಕ್ಕೆ ಆನ್ಸರ್ ಮಾಡೋರು? ನಾನು ಇದನ್ನ ಕ್ವಶನ್ ನ ಎಲ್ಲೋಗಿ ಕೇಳಬೇಕು? ಇದು ಅಲ್ಲಿ ಡೈಲಿ ಓಡಾಡೋರ್ಗೆ ಸಮಸ್ಯೆ ಅಂತಂದ್ರೆ ಏನರ್ಥ? ಯಾಕೆ ಆ ಸಮಸ್ಯೆ ಇನ್ನೂ ಕ್ಲಿಯರ್ ಆಗಿಲ್ಲ? ಯಾಕೆ ಇದಕ್ಕೆ ರೆಸ್ಪಾನ್ಸಿಬಲ್ ಯಾರು? ನಾವ್ ಯಾರನ್ನೋ ಕೇಳಬೇಕು. ಕಮೆಂಟ್ ಮಾಡಿ ಅಥವಾ ಟ್ಯಾಗ್ ಮಾಡಿ ಡೈರೆಕ್ಟ್ ಆಗಿ ಅವ್ರನ್ನೇ ಈ ವಿಷಯದ ಬಗ್ಗೆ ಯಾರನ್ನ ಹೋಗಿ ಕೇಳಬೇಕು ಅಂತ. ಅವ್ರು ಕೊಡೋ ಉತ್ತರ ಏನ್ ಗೊತ್ತಾ? ಎಕ್ಸ್ಪ್ರೆಸ್ ಟ್ರೈನ್ಗಳು ಮತ್ತೆ ಇವು ಅವು ಜಾಸ್ತಿ ಇದ್ದಾವೆ ನಮ್ಗೆ ಆ ಶೆಡ್ಯೂಲ್ ಅಲ್ಲಿ ಅಂತ ಹೇಳ್ತಾರೆ. ಯಾರು ಮತ್ತೆ ಕೇಳಕ್? ಇವಾಗ ಇನ್ನ ಒಂದು ಸ್ಟೇಟ್ಮೆಂಟ್, ಆ ಟೈಮ್ ಅಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಗಳು ಜಾಸ್ತಿ ಶೆಡ್ಯೂಲ್ ಆಗಿದೆ ಅಂತ. ಎಕ್ಸ್ಪ್ರೆಸ್ ಟ್ರೈನ್ ಗಳು ಜಾಸ್ತಿ ಶೆಡ್ಯೂಲ್ ಆಗಿದೆ ಅಂತ ಅಂದ್ಬಿಟ್ಟು ಈ ಟ್ರೈನ್ ನ ಹೆಂಗ್ ಲೇಟ್ ಮಾಡ್ತಾರೆ? ಯಾಕೆ ಲೇಟ್ ಮಾಡ್ತಾರೆ? ಯಾಕೆ ನಿಲ್ಲಿಸ್ತಾರೆ? ಯಾಕೆ ಈ ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಓಡಾಡುವಂತ ಪ್ಯಾಸೆಂಜರ್ಸ್ ಅಲ್ವಾ, ಅವರು ಟಿಕೆಟ್ ಗೆ ದುಡ್ಡು ಕೊಟ್ಟೆ ಟಿಕೆಟ್ ತಗೊಂಡಿರಲ್ವಾ? ಇದು ಆಕ್ಚುಲಿ ಬೈಕು ಕಾರ್ ಅಲ್ಲ, ಇದು ಟ್ರೈನ್. ಮಿನಿಮಮ್ ಅಂದ್ರೂ 300 ಜನದ ಮೇಲೆ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲಿ. ಆ 300 ಜನ ಟಿಕೆಟ್ ಗೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿಲ್ವಾ? ಎಕ್ಸ್ಪ್ರೆಸ್ ಅಲ್ಲಿ ಓಡಾಡೋರು, ಸೂಪರ್ ಫಾಸ್ಟ್ ಟ್ರೈನ್ ಅಲ್ಲಿ ಓಡಾಡೋರು ಮಾತ್ರನೇ ಟಿಕೆಟ್ ಗೆ ದುಡ್ಡು ಕೊಟ್ಟು ತಗೊಂಡಿರೋದ? ಅವ್ರ ಮಾತ್ರನೇ ಟ್ರಾವೆಲ್ ಮಾಡಕ್ಕೆ ಏನು ಪ್ರಾಬ್ಲಮ್ ಆಗಬಾರ್ದು. ಈ ಪ್ಯಾಸೆಂಜರ್ ಟ್ರೈನ್ ಗೆ ಬಿಡದಿಲ್ಲಿ ದಿನ ಓಡಾಡೋರ್ಗೆ, ದಿನ ಟ್ರಾವೆಲ್ ಮಾಡೋರ್ಗೆ ಏನ್ ಸಮಸ್ಯೆ ಆದ್ರೂ ಪರವಾಗಿಲ್ವಾ? ಇದನ್ನ ಯಾರು ಕ್ವಶನ್ ಮಾಡಬಾರ್ದಾ? ಕ್ವಶನ್ ಮಾಡಿದ ರೀತಿ ತಪ್ಪಾಗಿದೆ, ಹೌದು. ಆ ಕ್ವಶನ್ ಮಾಡಿದ ರೀತಿ ತಪ್ಪಾಗಿರೋದಕ್ಕೆ ಅಲ್ಲಿ ಯಾರ್ಯಾರು ಏನೇನ್ ಮಾಡಿದ್ರು ಅವ್ರಿಗೆ ಅದೇನೋ ಬಿದ್ದಿದೆ, ಹೌದು. ಅಲ್ಲಿಗೆ ಕ್ವಶನ್ ಮಾಡಿದ್ರು, ಕ್ವಶನ್ ಮಾಡಿದ ರೀತಿ ಸರಿ ಇರಲಿಲ್ಲ, ಅವರಿಗೆ ಅದಕ್ಕೆ ಏನ್ ಶಿಕ್ಷೆ ಆಗ್ಬೇಕಿತ್ತು ತಿಂದ್ರು ಹೋದೆ. ಆದ್ರೆ ಆ ಕ್ವಶನ್ ಗೆ ಆನ್ಸರ್ ಎಲ್ಲಿ? ಅವತ್ತು ಆ ತರ ಟ್ರೈನ್ ಡಿಲೇ ಆಗಿದ್ದಕ್ಕೆ ಪರಿಹಾರ ಎಲ್ಲಿ? ಪರಿಹಾರನೂ ಬೇಕಿಲ್ಲ. ನೆಕ್ಸ್ಟ್ ಮತ್ತೆ ಟ್ರೈನ್ ಕರೆಕ್ಟ್ ಟೈಮ್ ಗೆ ಬಂದು ಕರೆಕ್ಟ್ ಟೈಮ್ ಗೆ ಹೋದ್ರೆ ಮುಗಿದೋಯ್ತು. ಆದ್ರೆ ಅವತ್ತು ಆಕ್ಚುಲಿ ಏನಕ್ಕೆ ಟ್ರೈನ್ ಡಿಲೇ ಆಯ್ತು, ಇದಕ್ಕೆ ಆನ್ಸರ್ ಎಲ್ಲಿ? ಯಾರನ್ನ ಕೇಳ್ಬೇಕು? ಯಾರು ಹೇಳ್ತಾರೆ? ಅದಕ್ಕೂ ಕನ್ಕ್ಲೂಷನ್ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಬಂದಿದೆ. ಆ ಕನ್ಕ್ಲೂಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ಕನ್ಕ್ಲೂಷನ್ ನಿಜಾನೋ ಸುಳ್ಳು. ಆ ಕನ್ಕ್ಲೂಷನ್ ಒಂದು ಪೋಸ್ಟ್ ಇದೆ, ಆ ಪೋಸ್ಟ್ ಅನ್ನು ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಈ ಆಡಿಯೋನ ಕೇಳಿ ಮುಗಿಸ್ಬಿಡೋಣ. ಇವಾಗ ಆಡಿಯೋ ಕೇಳಿಸ್ಕೊಳ್ಳಿ ಮುಂದಕ್ಕೆ. ಈಗ ಅವ್ರೇನ್ ಮಾಡೋದು, ಈ ತರದಲ್ಲಿ ನೆರೆಟಿವ್ ಆಗಿ ಇದು ಕಂಟೆಂಟ್ ಹಾಕಿರೋದನ್ನ ಕೇಸ್ ಮಾಡ್ಕೋತಾರೆ, ಮಾಡ್ಕೊಂಡು ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾರೆ. ನಾನು ಒಂದ್ ಏನ್ ಹೇಳೋದು ಗೊತ್ತಾ, ನಿಮ್ ಅಕೌಂಟ್ ಏನ್ ಸಮಸ್ಯೆ ಆಗಲ್ಲ ಅಂತಂದ್ರೆ ಯು ಕ್ಯಾನ್ ಡೂ, ನಿಮ್ದೇನ್ ನೀವು ಕಂಟಿನ್ಯೂ ಮಾಡ್ರಿ, ನಮ್ದೇನ್ ಅಭ್ಯಂತರ ಇಲ್ಲ. ಅದ್ರಲ್ಲಿ ನಮ್ಗೆ ಪ್ರಾವಿಷನ್ ಇದೆ ಸರ್. ನಾವು ಒಂದು ಲೆಟರ್ ಕೇಸ್ ಆದ್ಮೇಲೆ ಒಂದು ಲೆಟರ್ ಮಾಡಿ ಕಳ್ಸಿಕೊಡ್ತೀವಿ. ಲೆಟರ್ ಮಾಡ್ತಾ ಅಂತ ಆಟೋಮೆಟಿಕಲಿ ಅದು ಅಕೌಂಟ್ ಬ್ಲಾಕ್ ಆಗ್ತದೆ. ಸುಮಾರು ಕೇಸಲ್ಲಿ ಇದೇ ತರದ ಪ್ರೊಸೀಜರ್ ನಮ್ ಮಾಡ್ಬೇಕು ಅಂತ ಇದೆ, ಆ ತರ ಮಾಡ್ಬಿಡ್ತಾರೆ ಅವರು. ಕೇಸಸ್ ನಾವು ಮಾಡಲ್ಲ, ರೈಲ್ವೆ ಮಾಡ್ತಾರೆ. ನಾನು ರೈಲ್ವೆ ಎಂಕ್ವೈರಿ ಕೇಳಿದ್ರು, ಹಾಗಾಗಿ ನಾನು ನಿಮ್ಗೆ ಹೇಳೋದೆ ಅಷ್ಟೇ. ಅಂದ್ರೆ ಸರ್ ಇವಾಗ ಆಲ್ರೆಡಿ ನಾನು ನಿನ್ನೆ ರಾತ್ರಿ ಎಲ್ಲ ಕುತ್ಕೊಂಡು ಯೂಟ್ಯೂಬ್ಗೂ ಒಂದು ವಿಡಿಯೋ ಮಾಡಿ ಇನ್ನೊಂದು ಅರ್ಧ ಗಂಟೆಲಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಆಗ್ಬಿಡುತ್ತೆ. ಸರ್ ನಾನು ಅದನ್ನ ಯೂಟ್ಯೂಬ್ ನಾನು ನೋಡಿದೆ ಅಂತ ನಿಮ್ ಕಂಟೆಂಟ್ ಗಳು ಏನಿಲ್ಲ. ಸುಮ್ಮನೆ ಯಾಕೆ ಒಂದ್ ಕಂಟೆಂಟ್ ಅಲ್ಲಿ ನೀವು ಅದನ್ನ ಸರ್ ನನ್ ಕಂಟೆಂಟ್ ಬೇಕಿಲ್ಲ ಸರ್. ನನ್ ಕಂಟೆಂಟ್ ನಾನು ಆಲ್ರೆಡಿ ನಾನು ಆಕ್ಚುಲಿ ಕೆಲಸ ತಗೋಬೇಕು ಅಂತ ಅನ್ಕೊಂಡು ಕಂಟೆಂಟ್ ಉಳಿಸ್ಕೊಂಡಿದೀನಿ. ನೀವು ಆತರ ಎಲ್ಲ ಹೇಳಕ್ ಹೋಗ್ಬೇಡಿ ಸರ್. ಇದು ಆಕ್ಚುಲಿ ನನಗೆ ತಲೆ ಕೆಟ್ಟೋಗಿದ್ ವಿಷಯ ಅಂತಂದ್ರೆ, ಯೂಟ್ಯೂಬ್ ನೋಡಿದ್ರಂತೆ ಪೊಲೀಸ್ ಅವರು ಆಕ್ಚುಲಿ ನನ್ ಕಂಟೆಂಟ್ ಆ ತರದ್ ಏನೂ ಇಲ್ವಂತೆ. ಹಂಗಂದ್ರೆ ನಾನು ಇಷ್ಟ ದಿವಸ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಫಾಲೋ ಮಾಡ್ತಾ ಇರೋರು, ನನ್ನ ವಿಡಿಯೋಸ್ ನೋಡ್ತಾ ಇರೋರು, ಅವ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಇವ್ರು ನನ್ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ವಿಡಿಯೋಸ್ ನೋಡ್ತಾ ಇರೋರ್ ಬಗ್ಗೆನೇ ಡೈರೆಕ್ಟ್ ಆಗಿ ಮಾತಾಡ್ತಾ ಇರೋ ತರ ಇದೆ. ಏನಿಲ್ವಾ ಕಂಟೆಂಟ್ ಹಂಗಾರೆ ನನ್ನ ಚಾನೆಲ್ ಅಲ್ಲಿ? ಅಂಡ್ ಒಬ್ಬರ ಕಂಟೆಂಟ್ ಬಗ್ಗೆ ಇವ್ರು ಅಷ್ಟು ಈಸಿಯಾಗಿ ಜಡ್ಜ್ಮೆಂಟ್ ಮಾಡೋದು ಏನ್? ಇವರು ಯಾರೇ ಆದ್ರೂ ಆ ವಿಡಿಯೋ ಶೂಟ್ ಮಾಡೋದಕ್ಕೆ, ಆ ವಿಡಿಯೋ ಎಡಿಟ್ ಮಾಡೋದಕ್ಕೆ, ಪೋಸ್ಟ್ ಮಾಡೋದಕ್ಕೆ ಎಷ್ಟು ಕೆಲಸ ಮಾಡ್ಬೇಕು, ಅದರಿಂದ ಎಷ್ಟು ಬ್ಯಾಕ್ ಗ್ರೌಂಡ್ ವರ್ಕ್ ಇರುತ್ತೆ ಅನ್ನೋದು ಆ ತರ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ಮಾತ್ರ ಗೊತ್ತು. ಆ ತರ ಕಂಟೆಂಟ್ ಏನು ಇಲ್ಲ ಅಂತಂದ್ರೆ ಒಂದೊಂದು ವಿಡಿಯೋ 40,000 ವ್ಯೂಸ್ ಹೋಗಿದೆ. ಲಾಸ್ಟ್ ಈ ತರ ಪೊಲೀಸ್ದು ಈ ತರ ಆಗಿದೇನೋ ಹಾಕಿರೋ ಒಂದೇ ವಿಡಿಯೋ 1 ಮಿಲಿಯನ್ ಹತ್ತತ್ರ ವ್ಯೂಸ್ ಹೋಗಿದೆ. ಏನಕ್ಕೆ ವ್ಯೂಸ್ ಹೋಗಿರೋದು? ನಾನ್ ಹಿಂಗೆ ಮಾತಾಡ್ತಾ ಇದ್ದೀನಿ, ನಾನ್ ಹೆಂಗೆ ಕಂಟೆಂಟ್ ಡೆಲಿವರಿ ಮಾಡ್ತಾ ಇದ್ದೀನಿ, ನಾನ್ ಹೆಂಗೆ ಎಡಿಟ್ ಮಾಡ್ತಾ ಇದ್ದೀನಿ, ನಾನ್ ಯಾವ ವಿಷಯ ಚೂಸ್ ಮಾಡಿದೀನಿ ಅನ್ನೋದ್ರ ಮೇಲೆ ವಿಡಿಯೋಸ್ ಓಡ್ತಾ ಇರೋದು, ಕಂಟೆಂಟ್ ಓಡ್ತಾ ಇರೋದು. ನೀವು ಮಾಡಿರೋ ಕಂಟೆಂಟ್ ಏನು ಇಲ್ಲ, ಇದೊಂದು ವಿಡಿಯೋ ಇಟ್ಕೊಂಡು ನೀವು ಏನೇನೋ ಮಾಡಬೇಡಿ ಅಂದ್ರೆ ನನ್ನ ಕಂಟೆಂಟ್ ಕ್ರಿಯೇಷನ್ ಕೆರಿಯರ್ ಅಲ್ಲಿ ಲೈಫ್ ಲಾಂಗ್ ಇದೊಂದೇ ವಿಡಿಯೋದಲ್ಲಿ ನಾನು ಏನಾದ್ರೂ ಮಾಡಕ್ ಆಗ್ಬಿಡತ್ತಾ? ನೆಕ್ಸ್ಟ್ ಯಾವ್ದು ಕಂಟೆಂಟ್ ಬೇಡ ನನ್ಗೆ, ಇದೊಂದು ಕಂಟೆಂಟ್ ಅಲ್ಲಿ ನಾನು ಎಲ್ಲೋ ಹೋಗ್ಬಿಡ್ತೀನಲ್ವಾ? ಏನ್ ಮಾತಾಡೋದು, ಏನ್ ಕತೆ, ಹೆಂಗಿದು? ಇವ್ರೇ ನಿಮ್ ಕಂಟೆಂಟ್ ಏನು ಇಲ್ಲ ಅಂತ ಅಂದಿದ್ ಇವ್ರೆ ಮುಂದೆ ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳಿ. ನಾನಂತಲ್ಲ, ನಿಮ್ ಚೆನ್ನಾಗಿದೆ ಅಂದ್ರೆ ನೀವ್ ಆತರ ಹೇಳಕ್ ಹೋಗ್ಬಾರ್ದು. ಅವಾಗ ನನ್ಗೆ ಇನ್ನ ಮೋಟಿವೇಟ್ ಮಾಡ್ದಂಗೆ ಆಗುತ್ತಲ್ವಾ? ನೀವು ಅಕೌಂಟ್ ನೋಡಿದ್ವಿ, ಜಸ್ಟ್ ಅಕೌಂಟ್ ನೋಡಿ ನಾನು ನಿಮ್ಗೆ ಕಾಲ್ ಮಾಡಿದೆ. ನಿಮ್ದೇನ್ ಸಮಸ್ಯೆ ಇಲ್ಲ, ಅಭ್ಯಂತರ ಇಲ್ಲ, ನೀವು ಕಂಟಿನ್ಯೂ ಮಾಡ್ಬೋದು. ನೀವೇನ್
ಇವಾಗ ಕಂಟೆಂಟ್ ಚೆನ್ನಾಗಿದೆಯಂತೆ. ಸೊ ಇವಾಗ ಅವ್ರಿಗೆ ಅರ್ಥ ಆಯ್ತು ಅವ್ರು ಮಾತಾಡಿದ್ದು ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ. ಸೊ ಒಂದ್ಸಲ ಹೇಳ್ತಾರೆ ನಿಮ್ ಕಂಟೆಂಟ್ ಏನು ಇಲ್ಲ ಅಂತ, ಇನ್ನೊಂದ್ಸಲ ಹೇಳ್ತಾರೆ ನಿಮ್ ಕಂಟೆಂಟ್ ಚೆನ್ನಾಗಿದೆ ಅಂತ. ಕಂಟೆಂಟ್ ಚೆನ್ನಾಗಿದ್ರೆ ನೋಡಿ ಸರ್, ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ದಯವಿಟ್ಟು ನೋಡ್ಬೇಡಿ. ಯಾರಿಗೂ ಫೋರ್ಸ್ ಮಾಡಕ್ಕಾಗತ್ತಾ ನಾವು ಕಂಟೆಂಟ್ ನೋಡಿ ಅಂತ? ಒಬ್ಬೊಬ್ರು ಮೈಂಡ್ ಸೆಟ್ ಗೆ ತಕ್ಕಂಗಿರೋ ಕಂಟೆಂಟ್ ನ ಅವ್ರು ನೋಡ್ತಾರೆ. ಅದು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಹತ್ರನೇ ಹೋಗ್ಬಿಟ್ಟು ನಿಮ್ ಕಂಟೆಂಟ್ ಏನು ಇಲ್ಲ ಅಂತಂದ್ರೆ ತಪ್ಪಾಗುತ್ತಲ್ವಾ? ಅದು ಇಂಥ ಟೈಮಲ್ಲಿ ಈ ತರ ಮಾತಾಡೋದು ಎಷ್ಟು ಸರಿ? ನೀವೇ ಹೇಳಿ. ಪ್ರಯಾಣಿಕರ ಹೆಸರು ಬೆಳೆ ಬೆಳೆಸ್ಕೊಂಡು ಸುಮಾರು ಜನ ಅವ್ರೆ ಅರ್ಥ ಮಾಡ್ಕೋಬಹುದು. ನಾನು ಇಷ್ಟೇ ಹೇಳಕ್ ಸಾಧ್ಯ ಆದ್ರೆ ಅದೇ ನನಗೆ ಅರ್ಥ ಆಗ್ತದೆ ಸರ್. ನಾನು ಇವಾಗ್ಲೂ ಹೇಳ್ತಾ ಇದೀನಿ ನಿಮ್ಗೆ, ನನಗೆ ಈ ವಿಡಿಯೋಸ್ ಹಾಕಿ ಏನು ಆಗ್ಬೇಕಿಲ್ಲ, ನನ್ಗೇನ್ ಅದ್ರ ತೊಂದರೆ ಇಲ್ಲ ಸರ್. ಬಟ್ ನನ್ಗೆ ಏನ್ ಬೇಜಾರಾಯ್ತು, ನನಗೆ ಅದ್ರದ್ ಬಗ್ಗೆ ನಾನು ಮಾತಾಡ್ಬೇಕಿತ್ತು ಅಷ್ಟೇ. ಒಂದ್ ಸ್ವಲ್ಪ ಏನು ಗೊತ್ತಾ, ಮಾತಾಡ್ದೇನೆ ಸುಮ್ನೆ ಮಾತಾಡ್ಬೇಕಿತ್ತು ಅಂತ ಇನ್ನೊಂದ್ ದಿವಸ ಅನ್ನಿಸ್ಬಾರ್ದು ನನ್ಗೆ ಅಂತ. ವಿಚಾರ ತಿಳಿಸ್ಬೇಕಿದ್ರು ತಿಳಿಸಿದೀನಿ ನಿಮ್ಗೆ. ಓಕೆ ಸರ್, ವಿಚಾರ ತಿಳಿಸ್ಬೇಕಿತ್ತಂತೆ, ತಿಳಿಸಿದ್ರಂತೆ. ಓಕೆ, ಇವರೇ ಕೇಳ್ತಾರೆ ಆ ಪ್ರತಿಭಟನೆ ಆಗ್ಲಿ ಏನೇ ಆಗ್ಲಿ ಅದನ್ನ ಮಾಡಕ್ ಒಂದ್ ರೀತಿ ಇರ್ಬೇಕು ಅಂತ. ಒಂದ್ ವಿಷಯನ ತಿಳ್ಸಕ್ ಒಂದ್ ರೀತಿ ಇರುತ್ತಲ್ವಾ? ನನ್ ವಿಡಿಯೋ ನೋಡಿ ವಿಡಿಯೋ ಹಿಂದೆ ಡೇಟಾ ತಗೊಂಡು ಆ ಡೇಟಾ ಇಂದ ನನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಂಡು ನನಗೆ ಫೋನ್ ಮಾಡಿ ಮಾತಾಡ್ತಾ ಇರೋದು. ಡೈರೆಕ್ಟ್ ಆಗಿ ನನಗೆ ನಿಮ್ ಕಂಟೆಂಟ್ ಏನು ಇಲ್ಲ, ಇದೊಂದು ವಿಡಿಯೋದಲ್ಲಿ ನೀವೇನೋ ಮಾಡ್ಬಿಡ್ತೀರಾ. ನಾನು ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಬೇರೆ. ಸುಮ್ನೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ 400 GB ಗಿಂತ ಜಾಸ್ತಿ ಕಂಟೆಂಟ್ ಇದೆ. 9 to 5 ಕೆಲಸ ಮಾಡ್ಕೊಂಡು ನಾನು ಎಡಿಟ್ ಮಾಡಕ್ ಆಗ್ತಾ ಇಲ್ಲ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಕಂಟೆಂಟ್ ನ ಉಳಿಸ್ಕೊಂಡಿದ್ದೀನಿ. ತುಂಬಾ ವಿಡಿಯೋಸ್ ಹಂಗೆ ಇದೆ ಇನ್ನು. ಹಂಗಂತ ಇದು ಒಂದು ವಿಡಿಯೋ ಜೊತೆ ನಂದು ಕಂಟೆಂಟ್ ಕ್ರಿಯೇಷನ್ ಕೆರಿಯರ್ ಏನೋ ಎಲ್ಲಿಗೋ ಹೋಗ್ಬಿಡಲ್ಲ ಅಲ್ವಾ? ನೀವೇ ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಈ ವಿಡಿಯೋ ಮಾತ್ರ ಅವತ್ತಿನ ವಿಡಿಯೋ ಅವತ್ತೇ ಹಾಕಬೇಕಿತ್ತು. ಬಿಕಾಸ್ ಅವತ್ತು ಹಾಕಿಲ್ಲ ಅಂದಿದ್ರೆ ತುಂಬಾ ಜನಗಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಏನಾಯ್ತು ಅನ್ನೋದನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ರಾತ್ರಿ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡಿ 2 ದಿವಸ ಎಡಿಟ್ ಮಾಡಿದ್ದಾದ್ಮೇಲೆ ವಿಡಿಯೋನ ಪೋಸ್ಟ್ ಮಾಡಿದೀನಿ. ಈ ತರ ಒಂದು ಕಂಟೆಂಟ್ ನ ಶೂಟ್ ಮಾಡಿ ಅದ್ರ ಬಗ್ಗೆ ಏನಾಯ್ತು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಈ ತರ ಕಂಟೆಂಟ್ ನ ಡೆಲಿವರಿ ಮಾಡಿ ಒಬ್ಬನೇ ಕುತ್ಕೊಂಡು ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡೋದಿದೆಯಲ್ಲ, ಇಷ್ಟೆಲ್ಲ ಪ್ರೋಸೆಸ್ ನ ಮಾಡಿರೋರಿಗೆ ಮಾತ್ರ ಅದ್ರದ್ದು ಕಷ್ಟ ಏನು ಅಂತ ಗೊತ್ತಿರುತ್ತೆ, ಏನ್ ಮಾಡಿದೀವಿ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಗೊತ್ತಿರುತ್ತೆ. ಇನ್ನೊಬ್ರು ಬಂದು ಹೇಳಿದ ತಕ್ಷಣ ಅದ್ರದ್ದೇನ್ ಚೇಂಜ್ ಆಗಲ್ಲ. ಬಟ್ ಈ ತರ ಕಮೆಂಟ್ ಪಾಸ್ ಮಾಡಿದ್ದಕ್ಕೆ ನಾನು ಇದ್ರ ಬಗ್ಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ಹಲೋ ಬ್ರದರ್, ಬ್ರಿಲಿಯಂಟ್ ಬೇತಾಳ ಇವರಾ? ಹೌದು ಸರ್, ಹೇಳಿ. ಯಾರು? ನಾವು ಬಿಡದಿ ಸ್ಟೇಷನ್ ಇಂದ ಪೊಲೀಸ್ನವ್ರು ಮಾತಾಡ್ತಿರೋದು. ಓಕೆ ಸರ್, ಹೇಳಿ. ನೀವೊಂದು ವಿಡಿಯೋ ಮಾಡಿ ಹಾಕಿದಿರಲ್ಲ, ಹೌದು ಸರ್. ಅದು ಯಾವ ಇಂಟೆನ್ಷನ್ ಇಂದ ಮಾಡಿದೀರಾ ಅಂತ ಸ್ವಲ್ಪ ತಿಳ್ಕೋಬೇಕಿತ್ತಲ್ಲ ಬ್ರದರ್? ಇವಾಗ ಬಿಡದಿ ಪೊಲೀಸರು ಒಬ್ರು ಕಾಲ್ ಮಾಡಿದ್ದಲ್ಲ ಅಂತ ಇನ್ನೊಬ್ರು ಕಾಲ್ ಮಾಡ್ತಾರೆ. ಅವ್ರದ್ದು ಒಂದ್ ಸ್ವಲ್ಪ ಆಡಿಯೋ ಕ್ಲಿಪ್ಸ್ ಇದೆ. ಫಸ್ಟ್ ಪೊಲೀಸರು ಏನು ಇವಾಗ ಕಾಲ್ ಮಾಡಿದ್ರು ಅವ್ರದ್ದು ಒಂದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಇದೆ. ಅದು ಅವ್ರಿಗೂ ಕನ್ಫ್ಯೂಷನ್ ಇದೆ, ಗ್ಯಾರಂಟಿ ಇಲ್ಲ. ಆ ತರ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಬ್ಯಾಂಗ್ಳೂರಲ್ಲಿ ರೈಲ್ವೆ ಸ್ಟೇಷನ್ 10th ಪ್ಲಾಟ್ಫಾರ್ಮ್ ಖಾಲಿ ಇರಲಿಲ್ಲ, ಸೊ ಟ್ರೈನ್ ಲೇಟ್ ಆಯ್ತು. ಇದು ಫಸ್ಟ್ ಕಾಲ್ ಮಾಡಿದ್ದು ಪೊಲೀಸ್ ಅವರು ಹೇಳಿದ್ದು ರೀಸನ್. ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಗೊತ್ತಾಯ್ತು ಅಂತ ಅವರೇ ಹೇಳಿದ್ದು. ಇವಾಗ ಇನ್ನೊಬ್ರು ಪೊಲೀಸ್ ಅವ್ರು ಕಾಲ್ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ಒಂದ್ಸಲ ಕಂಪ್ಲೀಟ್ ಆಗಿ ಆಡಿಯೋ ಕೇಳ್ಕೊಂಡ್ ಬನ್ನಿ. ಬ್ರದರ್, ಆಕ್ಚುಲಿ ಒಂದು ಸೂಸೈಡ್ ಆಗಿದೆ ಹೆಜ್ಜಾಲ್ದ ಹತ್ರ, ಅದು ಮಾಮೂಲಿ ರೈಲ್ವೆ ಟ್ರ್ಯಾಕ್ ಅಲ್ಲಿ. ಹಂಗಾಗಿ ಅದಕ್ಕೆ ಸ್ವಲ್ಪ ಟ್ರೈನ್ ಡಿಲೇಗಳಾಗಿದ್ದಾವೆ. ಫಸ್ಟ್ ಪ್ರಾಬ್ಲಮ್ ಅದು. ಸೆಕೆಂಡ್ ಪ್ರಾಬ್ಲಮ್ ಏನು ಅಂದ್ರೆ, ಈ ಟ್ರೈನ್ ಅಲ್ಲಿ ಇದು ಇಂಜಿನ್ ಪ್ರಾಬ್ಲಮ್ ಇದೆ. ಸೊ ಅವರು ಏನು ಅಂದ್ರೆ, ಇಂಜಿನ್ ಪ್ರಾಬ್ಲಮ್ ಇರೋದ್ರಿಂದ ನಿಧಾನಕ್ಕೆ ತರ್ದಿದ್ದಾರೆ ಟ್ರೈನ್ ನ. ಬೇರೆ ಇಂಜಿನ್ ತರಿಸಿ ಇದನ್ನ ತಗೊಂಡು ಅದನ್ನ ಚೇಂಜ್ ಮಾಡ್ಕೊಂಡು ತಗೊಂಡೋಗೋ ಪ್ಲಾನ್ ಅವ್ರದ್ದು. ಸೊ ಅದರಿಂದ ಅಲ್ಲಿಂದ ಮೈಸೂರಿಂದ ಬರ್ತಿರ್ಬೇಕಾದ್ರೆ ಅದು ಸ್ಲೋ ಬರ್ತಿರೋದ್ರಿಂದ ಬೇರೆ ಟ್ರೈನ್ ಗಳಿಗೆಲ್ಲ ದಾರಿ ಬಿಟ್ಕೊಂಡು ಬಂದಿದೆ. ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಬೆಂಗಳೂರು ಕಂಟ್ರೋಲ್ ರೂಮ್ ಇಂದ ತಗೋಬಹುದು. ಈ ಪೊಲೀಸ್ ಅವರು ಕಾಲ್ ಮಾಡಿದವ್ರು ಏನಿದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ ಹೆಜ್ಜಾಲ ಹತ್ರ ಒಂದು ಸ್ಯೂಸೈಡ್ ಆಗಿದೆ, ಇದಕ್ಕೋಸ್ಕರ ಟ್ರೈನ್ ಡಿಲೇಗಳು ಆಗ್ತಾ ಇದೆ. ಸೊ ಸ್ಯೂಸೈಡ್ ಆಗಿರೋದು ಅಶೋಕಪುರಂ ಟ್ರೈನ್ ಏನಿದೆ, ಈ ಟ್ರೈನ್ ಹೋಗೋ ಟ್ರ್ಯಾಕ್ ಅಲ್ಲಿ ಮಾತ್ರ ಅಂತೆ. ಇನ್ ಬೇರೆ ಸೂಪರ್ ಫಾಸ್ಟ್ ಟ್ರೈನ್ ಹೋಗ್ಬೋದಂತೆ, ಎಕ್ಸ್ಪ್ರೆಸ್ ಹೋಗ್ಬೋದಂತೆ, ಎಲ್ಲ ಹೋಗ್ಬೋದಂತೆ. ಬಟ್ ಅಶೋಕಪುರಂ ಟ್ರೈನ್ ಏನಿದೆ ಇದು ಹೋಗೋ ಟ್ರ್ಯಾಕ್ ಅಲ್ಲಿ ಮಾತ್ರ ಸೂಸೈಡ್ ಆಗಿದೆಯಂತೆ. ಇದು ಎಷ್ಟು ನಿಜ ಅನ್ನೋದು ನನಗಂತೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಇದ್ರ ಬಗ್ಗೆ ಐಡಿಯಾ ಮುಂಚೆ ಕಾಲ್ ಮಾಡಿದ ಪೊಲೀಸ್ ಅವ್ರಿಗೆ ಇಲ್ಲ. ಮುಂಚೆ ಕಾಲ್ ಮಾಡಿದವರು ಬಿಡದಿ ಪೊಲೀಸ್ ಅವರೇ, ಇವಾಗ ಕಾಲ್ ಮಾಡಿರೋದು ಬಿಡದಿ ಪೊಲೀಸ್ ಅವರೇ. ಅವ್ರಿಗೆ 10th ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ, ಅದಕ್ಕೆ ಟ್ರೈನ್ ಲೇಟ್ ಆಯ್ತು. ಇವ್ರು ಹೇಳ್ತಾರೆ ಅಲ್ಲೊಂದು ಸೂಸೈಡ್ ಆಗಿತ್ತು ಹೆಜ್ಜಾಲದಲ್ಲಿ, ಅದಕ್ಕೆ ಟ್ರೈನ್ ಲೇಟ್ ಆಗಿದೆ ಅಂತ. ಯಾರ್ ವಿಷಯ ನಂಬೋದು? ಇನ್ನೊಂದು ಹೇಳ್ತಾರೆ ಟ್ರೈನ್ ಇಂಜಿನ್ ಪ್ರಾಬ್ಲಮ್ ಇದೆಯಂತ. ಟ್ರೈನ್ ಇಂಜಿನ್ ಪ್ರಾಬ್ಲಮ್ ಇದ್ರೆ ಇದ್ರ ಬಗ್ಗೆ ಅವ್ರು ಹೇಳ್ಬೋದಿತ್ತಲ್ಲ ಅಲ್ಲೇನೆ. ಅಷ್ಟು ಕೇಳಿದ್ರು ಯಾರು ಹೇಳ್ತಾ ಇಲ್ಲ. ಇವಾಗ ಫೋನ್ ಮಾಡಿ ಇಂಜಿನ್ ಪ್ರಾಬ್ಲಮ್ ಇತ್ತು, ಅಲ್ಲಿ ಪ್ಲಾಟ್ಫಾರ್ಮ್ ಖಾಲಿ ಇರ್ಲಿಲ್ಲ, ಅಲ್ಲಿ ಹೆಜ್ಜಾಲದಲ್ಲಿ ಒಂದು ಸೂಸೈಡ್ ಆಗಿತ್ತು, ಇವಾಗ ಹೇಳಿದ್ರೆ ಏನ್ ಅರ್ಥ ಇದೆ ಅದಕ್ಕೆ? ಅವಾಗ್ಲೇನೆ ಅಲ್ಲೇ ಮೈಕಲ್ ಅನೌನ್ಸ್ ಮಾಡಿದ್ರೆ ಎಲ್ಲರೂ ಟ್ರೈನ್ ಅಲ್ಲಿ ಮಲ್ಕೊಬಿಡ್ತಾ ಇದ್ರು. ಟ್ರೈನ್ ಹೊರಟಾಗ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲ, ಮನೆಗೆ ಹೋಗೋರು ಹೆಂಗಾದ್ರು ಬಸ್ಸೋ ಇನ್ನೊಂದು ಏನೋ ಒಂದು ಅವ್ರಿಗೆ ಏನ್ ತೋಚುತ್ತೆ ಆ ದಾರಿ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು, ಮನೆ ಸೇರ್ಕೋತಾ ಇದ್ರು ಅಲ್ವಾ?
ಇದಕ್ಕಿಂತ ತುಂಬಾ ಚೆನ್ನಾಗಿ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ಆ ಕನ್ಕ್ಲೂಷನ್ ನೀವು ನೋಡ್ಬೇಕು. ತುಂಬಾ ಟೈಮ್ ಇಲ್ಲ, ಇದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ, ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಸಿಕ್ಕಿರುವಂತ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಹೇಳಿ ಸರ್, ಟ್ರೈನ್ ಅಲ್ಲಿ ಸಾವಿರಾರು ಜನ ಮೇಲಿದ್ದಾರೆ. ಪ್ರೊಟೆಸ್ಟ್ ಮಾಡಕ್ ಹೋಗಿರೋರು ಸ್ವಲ್ಪ ಜನ. ಆಕ್ಚುಲಿ ಅವ್ರು ಪ್ರೊಟೆಸ್ಟ್ ಮಾಡಿರೋದ್ರಿಂದ ಇನ್ನೂ ತುಂಬಾ ಲೇಟ್ ಆಯ್ತಲ್ಲ. ಇಲ್ಲೇ ಅರ್ಧ ಗಂಟೆ ಡಿಲೇ ಈಗ ಪ್ರೊಟೆಸ್ಟ್ ಮಾಡೋದ್ರಿಂದ ಇನ್ನ 1 hour ಎಕ್ಸ್ಟ್ರಾ ಡಿಲೇ ಆಯ್ತಾ ಹೇಳ್ತಾರೆ. ಪ್ರೊಟೆಸ್ಟ್ ಮಾಡಿದ್ರಿಂದ ಇನ್ನ 1 hour ಡಿಲೇ ಆಯ್ತಾ ಅಂತ. ಪ್ರೊಟೆಸ್ಟ್ ಮಾಡಿದ್ದು ಟ್ರೈನ್ ನ ಇನ್ನ 1 hour ಡಿಲೇ ಮಾಡ್ಬೇಕು ಅಂತ ಅಲ್ಲ. ಏನಕ್ಕೆ ಟ್ರೈನ್ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆನ್ಸರ್ ತಿಳ್ಕೋಬೇಕು. ಈ ಟ್ರೈನ್ ಡಿಲೇ ಆಗಿರೋದಕ್ಕೆ ನೆಕ್ಸ್ಟ್ ಈ ತರ ಆಗದೆ ಇರೋ ತರ ನೋಡ್ಕೊಳ್ಳೋ ತರ ಆಗ್ಬೇಕು. ಅದಾದ್ಮೇಲೆ ಈ ಟ್ರೈನ್ ಅಲ್ಲಿ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಆನ್ಸರ್ ಬೇಕಿತ್ತು ಪ್ಯಾಸೆಂಜರ್ಸ್ ಗೆ. ಅದಕ್ಕೋಸ್ಕರ ಅಷ್ಟೆಲ್ಲ ಆಯ್ತು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಒಂದೇ, ಟ್ರೈನ್ ಡಿಲೇ ಆಯ್ತು ಅಂತ ಅಂದ್ಬಿಟ್ಟು ನೀವು ಪ್ರೊಟೆಸ್ಟ್ ಮಾಡಿದ್ರೆ ಇನ್ನ ಡಿಲೇ ಆಗುತ್ತಲ್ವಾ ಅಂತ. ಸೊ ಯಾರೂನು ಕ್ವಶನ್ ಮಾಡಬಾರ್ದು, ಯಾರೂನು ಪ್ರತಿಭಟನೆ ಮಾಡಬಾರ್ದು, ಯಾರೂನು ಕೇಳಬಾರ್ದು. ಅಲ್ಲಿ ಪ್ರತಿಭಟನೆ ಮಾಡಿದ ರೀತಿ ತಪ್ಪೆ, ಪಕ್ಕಾ ತಪ್ಪೆ. ಅದು ಇಲ್ಲಿಗಲ್ ಹೌದು. ಆದ್ರೆ ನಾನ್ ಕೇಳ್ತಾ ಇರೋದು, ಈ ತರ ಟ್ರೈನ್ ಯಾಕೆ ಲೇಟ್ ಆಯ್ತು ಅಂತ ಕ್ವಶನ್ ಮಾಡಿದ್ರೆ ಇನ್ನ 1 hour ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾಡದೆ ಕೂತ್ಕೋಬೇಕಾ? ಅಂದ್ರೆ ಹೆಂಗಾಯ್ತು ಅಂತಂದ್ರೆ, ಮನೇಲಿ ಊಟ ಚೆನ್ನಾಗಿಲ್ಲ ಅಂತಂದ್ರೆ ಊಟ ಚೆನ್ನಾಗಿಲ್ಲ ನಾಳೆ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಾರ್ದು. ಚೆನ್ನಾಗಿಲ್ಲ ಅಂದ್ರೂ ಅದನ್ನೇ ತಿನ್ಬೇಕು. ನಾಳೆನೂ ಚೆನ್ನಾಗಿರಲ್ಲ ಅದನ್ನೇ ತಿನ್ಬೇಕು, ನಾಡಿದ್ದು ಚೆನ್ನಾಗಿರಲ್ಲ ಅದನ್ನೇ ತಿನ್ಬೇಕು. ಊಟ ಚೆನ್ನಾಗಿರೋದು ತಿನ್ಬೇಕು ಅನ್ನೋ ಮನಸ್ಥಿತಿಗೆ ಯಾರು ಬರಬಾರ್ದು. ತಿಂತಾನೆ ಇರ್ಬೇಕು, ದಿನ ಚೆನ್ನಾಗಿರಲ್ಲ ತಿಂತಾನೆ ಇರ್ಬೇಕು. ಏನ್ ಅರ್ಥ ಇದೆ ಇದಕ್ಕೆ? ಏನೋ ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ಒಂದು ಬದುಕಿಗೆ ಅರ್ಥ ಎಲ್ಲಿದೆ? ನೀವೇ ಹೇಳಿ. ಇವಾಗ ಇಲ್ಲಿವರೆಗೂ ಏನ್ ಕೇಳಿಸ್ಕೊಂಡ್ರಿ, ಇದು ಯಾರು ಇಬ್ರು ಬಿಡದಿ ಪೊಲೀಸರು ಕಾಲ್ ಮಾಡಿದ್ರು ಅವರು ಹೇಳಿದಂತ ಮಾತುಗಳು. ಇವಾಗ ನಿಮ್ಗೆ ಆಕ್ಚುಲಿ ಈ ಕಂಪ್ಲೀಟ್ ಇನ್ಸಿಡೆಂಟ್ ಬಗ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನ್ ಕನ್ಕ್ಲೂಷನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಅದನ್ನ ಒಂದ್ಸಲ ನೋಡ್ಕೋಬೇಡಿ, ನಿಮ್ಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ ಏನ್ ನಡೀತಾ ಇದೆ ಆಕ್ಚುಲಿ ಇಲ್ಲಿ ಅನ್ನೋದ್ರ ಬಗ್ಗೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ ಒಂದ್ಸಲ ಓದಿ. ಇದು ಒಂದು ಬೆಂಗಳೂರು ಡಿವಿಷನ್ ಅಂತ ಇರೋ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಅಲ್ಲಿ ಬಂದಿರೋದು. ಇದು ಕ್ಲಾರಿಫಿಕೇಶನ್ ಅಂತೆ ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಡದಿ ಇನ್ಸಿಡೆಂಟ್ ಬಗ್ಗೆ, ಅಶೋಕಪುರಂ ಟ್ರೈನ್ ಡಿಲೇ ಆಗಿದ್ರ ಬಗ್ಗೆ. ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಟ್ರೈನ್ ಅಲ್ಲಿ ಚೈನ್ ಪುಲ್ ಮಾಡಿದ್ರಂತೆ, ಅದಕ್ಕೆ ಒಂದ್ 30 minutes ಲೇಟ್ ಆಯ್ತಂತೆ. 30 minutes ಅಷ್ಟೇನಾ ಲೇಟ್ ಆಗಿದ್ದು? ಏನ್ ಕನ್ಕ್ಲೂಷನ್ ಇದು? ಏನ್ ಕ್ಲಾರಿಫಿಕೇಶನ್ ಇದು? ಏನಾದ್ರು ಕ್ಲಾರಿಟಿ ಇದೆಯಾ ಇದರಲ್ಲಿ? ಓಕೆ, ಯಾರೋ ಚೈನ್ ಪುಲ್ ಮಾಡಿದ್ದಾರೆ ಅಂತಂದ್ರೆ ಬಿಡದಿಗೆ ಬಂದ್ ನಿಲ್ಸಿದ ಮೇಲೆ ಚೈನ್ ಪುಲ್ ಮಾಡಿದ್ರು ಅಥವಾ ಎಲ್ಲಿ ಚೈನ್ ಪುಲ್ ಆಗಿದ್ದು? ರಾಮನಗರಲ್ಲಿ ಏನಕ್ಕೆ ನಿಲ್ಸಿದ್ರು ಮತ್ತೆ 1.5 ಗಂಟೆ? ಎಕ್ಸಾಕ್ಟ್ ಡೀಟೇಲ್ಸ್ ಬೇಕು ಅಂತಂದ್ರೆ ಯಾವಾಗ ಟ್ರೈನ್ ಹೊರಡ್ತು, ಯಾವಾಗ ಟ್ರೈನ್ ನಿಂತ್ಕೋತು ಅನ್ನೋದಕ್ಕೆ ವೆರ್ ಇಸ್ ಮೈ ಟ್ರೈನ್ ಆಪ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. 5 ಗಂಟೆಗೆ ಬರ್ಬೇಕಿರೋ ಟ್ರೈನ್ ಎಷ್ಟು ಗಂಟೆಗೆ ಹೋಗಿ ಬೆಂಗಳೂರು ತಲುಪ್ತು ಅನ್ನೋದಕ್ಕೂ ಡೀಟೇಲ್ಸ್ ಅಲ್ಲೇ ಇದೆ. ನಾನೇನ್ ಬಾಯ್ ಬಿಟ್ಟು ಹೇಳ್ಬೇಕು ಅನ್ನೋದು ಏನು ಇಲ್ಲ. ಇದು ಯಾವ ತರ ಕ್ಲಾರಿಫಿಕೇಶನ್ ಇದು? ಓಕೆ, ಟ್ರೈನ್ ಅಲ್ಲಿ ಯಾರೋ ಚೈನ್ ಪುಲ್ ಮಾಡಿದ್ರು ಅಂತಂದ್ರೆ ಚೈನ್ ಪುಲ್ ಮಾಡಿದ್ದೊಂದು ರೀಸನ್ ಏನು? ಚೈನ್ ಪುಲ್ ಮಾಡಿದ್ದವನ್ ಯಾರು? ಅನ್ನೋನ್ ವ್ಯಕ್ತಿ ಅಂತ ಹೇಳಿದ್ರೆ ಈ ತರ ಕ್ವಶನ್ಸ್ ಯಾರಿಗೂ ಬರಲ್ಲ ಅನ್ನೋ ತರನ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಆ ಟ್ರೈನ್ ಅಲ್ಲಿ ಅವತ್ತು ಟ್ರಾವೆಲ್ ಮಾಡಿದ್ರೆ, ನಿಮಗೆ ಗೊತ್ತಿರೋರು ಯಾರಾದ್ರೂ ಚೈನ್ ಪುಲ್ ಮಾಡಿದ್ರ ಅಂತ ಒಂದ್ಸಲ ಕಮೆಂಟ್ ಮಾಡ್ಬಿಡಿ ನನಗೆ. ಚೈನ್ ಪುಲ್ ಮಾಡಿದ್ರೆ ಅವನ್ನ ಹಿಡಿದು ಕೇಳ್ಬೇಕಲ್ವಾ, ಯಾಕೆ ಚೈನ್ ಪುಲ್ ಮಾಡಿದ್ಯಾ ಅಂತ. ಹುಡುಗಾಟಿಕೆಯಲ್ಲಿ ಚೈನ್ ಪುಲ್ ಮಾಡಿದ್ರೆ ಅವನಿಗೆ ಫೈನ್ ಹಾಕ್ಬೇಕಲ್ವಾ? ಫೈನ್ ಹಾಕಿರೋ ಡೀಟೇಲ್ಸ್ ಇಲ್ಲ, ಯಾಕೆಂದ್ರೆ ಅವ್ರು ಹೇಳಿರೋದೇ ಅನ್ನೋನ್ ವ್ಯಕ್ತಿ ಚೈನ್ ಪುಲ್ ಮಾಡಿರೋದು ಅಂತ. ಒಬ್ರು ಪೊಲೀಸ್ ಅವ್ರು ಹೇಳ್ತಾರೆ, ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ 3-4 ವರ್ಷದಿಂದ ಇರೋ ಪ್ರಾಬ್ಲಮ್ ಇದು. 10th ಪ್ಲಾಟ್ಫಾರ್ಮ್ ಖಾಲಿ ಇರ್ಲಿಲ್ಲ, ಅದಕ್ಕೆ ಟ್ರೈನ್ ಡಿಲೇ ಆಯ್ತು ಅಂತ. ಇನ್ನೊಬ್ರು ಪೊಲೀಸ್ ಅವ್ರು ಹೇಳ್ತಾರೆ, ಬಿಡದಿಯಲ್ಲಿ ಅಥವಾ ಈ ಮೈಸೂರಿಂದ ಬೆಂಗಳೂರು ಹೋಗೋ ರೂಟ್ ಅಲ್ಲಿ ಆ ಟೈಮ್ ಅಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಗಳ ಶೆಡ್ಯೂಲ್ ಜಾಸ್ತಿ ಇದೆ, ಸೊ ಈ ಟ್ರೈನ್ ನ ನಿಲ್ಸಿದ್ರು ಅಂತ. ಮತ್ತೆ ಹೆಜ್ಜಾಲದಲ್ಲಿ ಒಂದು ಸ್ಯೂಸೈಡ್ ಆಗಿತ್ತು ಅಂತ ಹೇಳ್ತಾರೆ. ಇದು ಡೈಲಿ ಆಗ್ತಾ ಇರೋ ಸಮಸ್ಯೆ ಅಂತಾನು ಪೊಲೀಸ್ ಅವರೇ ಹೇಳ್ತಾರೆ. ಇವಾಗ ರೈಲ್ವೆ ಸ್ಟೇಷನ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಯಾರೋ ಅನ್ನೋನ್ ವ್ಯಕ್ತಿ ಚೈನ್ ಪುಲ್ ಮಾಡಿದಾನೆ, ಸೊ ಟ್ರೈನ್ ನ ನಿಲ್ಸಿದ್ದಾರೆ. ಅಷ್ಟು ಕತೆಗಳಾಗಿದ್ದಕ್ಕೆ ಇಷ್ಟು ಕ್ಲಾರಿಫಿಕೇಶನ್ ಮುಗಿದೋಯ್ತು. ಪೊಲೀಸ್ ಅವರು ಅವಾಗ್ಲೇ ಹೇಳಿತಾರ, ಇದೊಂದು ಅನ್ಆಥರೈಸ್ಡ್ ಕೇಸ್ ಆಗಿ ಮುಚ್ಚಾಕಿದ್ದಾಗೋಯ್ತು. ಇದ್ರ ಬಗ್ಗೆ ಇನ್ಯಾರು ಮಾತಾಡಲ್ಲ, ಇದ್ರ ಬಗ್ಗೆ ಜನ ಎಲ್ಲ ಮರ್ತ್ ಬಿಡ್ತಾರೆ. ಇಲ್ಲಿಗೆ ಎಲ್ಲಾ ವಿಷಯಗಳು ಮುಗಿದೋಗುತ್ತೆ. ಇಷ್ಟೇ. ಇದ್ರ ಬಗ್ಗೆ ನಾನು ಒಂದ್ ವಿಡಿಯೋ ಮಾಡಿ ನಿಮ್ವರ್ಗು ತಲುಪಿಸ್ಬೇಕಿತ್ತು, ನಾನು ತಲುಪಿಸಿದೀನಿ ಅಂತ ಅನ್ಕೊಂಡಿದೀನಿ. ನನ್ನ ಕಡೆಯಿಂದ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಫಾಲೋ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಅಲ್ಲಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅಷ್ಟು ಜನಗಳಿಗೆ ಅಥವಾ ಈ ವಿಡಿಯೋ ನೋಡ್ತಾ ಇರೋ ಅಷ್ಟು ಜನಗಳಿಗೆ ನಾನು ನನ್ನ ಕಡೆಯಿಂದ ಎಷ್ಟು ಹಾನೆಸ್ಟ್ ಆಗಿ ಇರಕ್ಕಾಗತ್ತೆ ಅಷ್ಟು ಹಾನೆಸ್ಟ್ ಆಗಿ ಇರ್ಲೇಬೇಕು. ನಾನು ಇದ್ದೇ ಇರ್ತೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಯಾವ್ದು ನಿಜ ಅನ್ಸುತ್ತೆ, ಯಾವ್ದು ಕ್ಲಾರಿಫಿಕೇಶನ್ ಅನ್ಸುತ್ತೆ, ಯಾವ್ದು ನಿಮ್ಗೂ ಡೌಟ್ ಇದೆ, ಪ್ರತಿಯೊಂದನ್ನು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.